ಸೌಂದರ್ಯ ಜಗದೀಶ್ ಅವರ ಸಾವಿನ ಸುದ್ದಿ ತಿಳಿತಾ ಇದ್ದಾಗೆ ಎಲ್ಲರೂ ಕೂಡ ಈ ರೀತಿಯಾಗಿ ಒಂದು ಯೋಚನೆಯನ್ನು ಮಾಡಿದ್ರು ಕನ್ನಡ ಚಿತ್ರರಂಗದಲ್ಲಿ. ದೇವರೇ, ನೀನು ನಮಗೆ ಏನೂ ಕೊಡದೇ ಇದ್ದರೂ ಪರವಾಗಿಲ್ಲ, ಆದರೆ ನೆಮ್ಮದಿಯನ್ನು ಕೊಟ್ಟುಬಿಡು ಅಂತ. ಯಾಕೆ ಅಂದರೆ ಅಗರ್ಭ ಶ್ರೀಮಂತರಾಗಿದ್ದರು, ಲಕ್ಸುರಿ ಲೈಫನ್ನು ಲೀಡ್ ಮಾಡ್ತಾಯಿದ್ರು ಸೌಂದರ್ಯ ಜಗದೀಶ್ ಅವರು. ನಿಮಗೆಲ್ರಿಗೂ ಗೊತ್ತಿರ್ಬೋದು, ಜೆಟ್ಲ್ಯಾಗ್ ಪಬ್ನ ಮಾಲೀಕರು ಆಗಿದ್ದರು, ಜೊತೆಗೆ ಅಪಾರ್ಟ್ಮೆಂಟ್ಗಳ ಓನರು ಕೂಡ ಆಗಿದ್ದರು. ಮನೆ ಮತ್ತು ಅವರು ಬಳಸ್ತಾ ಇದ್ದಂಥ ಕಾರ್ಗಳನ್ನು ನೋಡಿದಾಗಲೇ ಎಲ್ಲರೂ ಕೂಡ ಹುಬ್ಬೇರಿಸಿದ್ದು ಇದೆ. ಈ ಥರದ ಶ್ರೀಮಂತಿಕೆಯ ಲಕ್ಸುರಿ ಐಷಾರಾಮಿ ಜೀವನವನ್ನು ನಡೆಸ್ತಾ ಇದ್ದಾರೆ ಅಂತ ಬಹಳಷ್ಟು ಜನ ಹೊಟ್ಟೆ ಕಿಚ್ಚು ಪಟ್ಟವರು ಇದ್ದಾರೆ. ನಿಮಗೆಲ್ಲ ಮುಂಚಿತವಾಗಿ ಯಾಕೆ ಈ ಸಾವನ್ನು ನಾನು ಒಂದು ಜೀವನ ಪಾಠವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೆಲ್ಲ ಸುಖಕರವಾಗಿದ್ದರೂ ಕೂಡ ಯಾಕೆ ಈ ರೀತಿಯಾಗಿ ತಕ್ಷಣಕ್ಕೆ ಒಂದು ನಿರ್ಧಾರವನ್ನು ತೆಗೆದುಕೊಂಡು ಆತ್ಮಹತ್ಯೆ ಮಾಡಿಕೊಂಡ್ರು, ಯಾಕೆ ನೇಣು ಹಾಕ್ಕೊಂಡ್ರು ಅನ್ನೋದು ಈಗಲೂ ಕೂಡ ಪ್ರಶ್ನಾರ್ಥಕವಾಗೇ ಉಳಿದಿದೆ. ಬಟ್ ಇವೆಲ್ಲದರ ಬಗ್ಗೆ ಚರ್ಚೆ ಮಾಡೋದಕ್ಕಿಂತ ಮುಂಚೆ ಒಂದು ಚಿಕ್ಕ ಪೀಠಿಕೆಯನ್ನು ನಿಮಗೆ ಹೇಳಲೇಬೇಕು. ಯಾರಿವ್ರು ಹಾಗಾದರೆ ಸೌಂದರ್ಯ ಜಗದೀಶ್ ಅಂತ? ಕನ್ನಡ ಚಿತ್ರರಂಗದಲ್ಲಿ ಭಾಳಷ್ಟು ದೊಡ್ಡ ನಂಟು ಕನ್ನಡ ಚಿತ್ರರಂಗಕ್ಕೆ ಇವ್ರಿಗಿದೆ. ಯಾಕೆ ಅಂತ ಹೇಳಿದ್ರೆ, ಕನ್ನಡದಲ್ಲಿ ಅಪ್ಪು ಪಪ್ಪು, ರಾಮ್ಲೀಲಾ ಸೇರಿದಂತೆ ಹಲವು ಸೂಪರ್ ಹಿಟ್ ಸಿನಿಮಾಗಳನ್ನು ನಿರ್ಮಾಣ ಮಾಡಿದರು. ಒಬ್ಬ ಜನಪ್ರಿಯ ಪ್ರೊಡ್ಯೂಸರ್ ಆಗಿ ಗುರುತಿಸ್ಕೊಂಡಿದ್ದರು. ಅಪ್ಪು ಪಪ್ಪು, ಮಸ್ತ್ ಮಜಾ ಮಾಡಿ, ಸ್ನೇಹಿತರು, ರಾಮ್ಲೀಲಾ, ಹೀಗೆ 4-5 ಸಿನಿಮಾಗಳ ನಿರ್ಮಾಣದ ಮುಖಾಂತರ ಕನ್ನಡ ಚಿತ್ರರಂಗದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದವರು. ಆದರೆ ಏಕಾಏಕಿ ಇವತ್ತು ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬೆಳಗ್ಗೆ ಮುಂಜಾನೆ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿರ್ತಕ್ಕಂಥದ್ದು. ಆರಂಭದಲ್ಲಿ ಸುಗುಣ ಆಸ್ಪತ್ರೆಗೆ ಅವ್ರನ್ನ ದಾಖಲು ಮಾಡಿದ್ರೂ ಕೂಡ ಒಂದಿಷ್ಟು ಮಾಹಿತಿಯನ್ನು ತಿರುಚಲಿಕ್ಕೋಸ್ಕರ ಇಲ್ಲ ಅವ್ರಿಗೆ ಹೃದಯಾಘಾತವಾಗಿದೆ ಎಂಬ ಮಾಹಿತಿಯನ್ನು ಕೊಟ್ಟರು. ಆದರೆ ಕೊನೆಗೆ ಆಸ್ಪತ್ರೆಯ ಮೆಮೋನಲ್ಲಿ ಹ್ಯಾಂಗಿಂಗ್ ಎಂದು ಉಲ್ಲೇಖ ಮಾಡಿದ್ರಿಂದ ಅದನ್ನು ಯಾವುದನ್ನು ಕೂಡ ಮುಚ್ಚಿಡ್ಲಿಕ್ಕೆ ಆಗಲೇ ಇಲ್ಲ. ಬಟ್ ಆದರೆ ಎಷ್ಟೊಂದು ಐಷಾರಾಮಿ ಜೀವನವನ್ನು ನಡೆಸಿದ್ದಂಥವ್ರು ನಿಮಗೆಲ್ಲ ಗೊತ್ತಿರ್ಬೋದು. ಹೆಚ್ಚಾಗಿ ಸೌಂದರ್ಯ ಜಗದೀಶ್ ರವರು ದರ್ಶನ್ ರವರಿಗೆ ಆಪ್ತ ಸ್ನೇಹಿತರಾಗಿದ್ದರು. ದರ್ಶನ್ ರವರ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡವರು. ಸಿನಿಮಾ ನಂಟು ಕೂಡ ಇತ್ತು, ಬರಹಗಾರರಾಗಿದ್ದರು, ಎಲ್ಲವೂ ಕೂಡ ಇತ್ತು. ಜೀವನದಲ್ಲಿ ಎಲ್ಲವೂ ಕೂಡ ಇದ್ದಾಗ ಈ ರೀತಿಯಾದಂತಹ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡ್ರು ಅನ್ನೋದೇ ಇಂದಿಗೂ ಕೂಡ ಪ್ರಶ್ನಾರ್ಥಕವಾಗೇ ಉಳಿದಿರ್ತಕ್ಕಂಥದ್ದು. ಬಟ್ ನಿಮಗೆಲ್ರಿಗೂ ಕೂಡ ಒಂದು ಮಾಹಿತಿಯನ್ನು ತಿಳಿಸಲೇಬೇಕು. ಯಾಕೆ ಅಂತ ಹೇಳಿದ್ರೆ, ಇಂದು ಮುಂಜಾನೆ ಅವರು ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗೋದಕ್ಕಿಂತ ಮುಂಚೆ ನಿನ್ನೆ ರಾತ್ರಿ ತುಂಬ ಕೂಲಾಗೇ ಇದ್ರಂತೆ. ಮನೆಯಲ್ಲಿ ಎಲ್ಲರ ಜೊತೆ ಚೆನ್ನಾಗಿ ಮಾತನಾಡ್ತಾ ಇದ್ರಂತೆ. ರಾತ್ರಿ 11:30ವರೆಗೂ ಕೂಡ ಕ್ರಿಕೆಟ್ ಮ್ಯಾಚನ್ನ ನೋಡ್ತಾ ಇದ್ರಂತೆ. ಜೊತೆಗೆ ನಾದ್ನಿ ಮಗನಿಗೆ ಹೆಣ್ಣು ನೋಡೋಣ ಅಂತ ಒಂದು ಪ್ಲ್ಯಾನ್ ಮಾಡ್ತಾ ಇದ್ರಂತೆ. ಯಾವುದೂ ಕೂಡ ಪ್ರೀ ಪ್ಲ್ಯಾನ್ಡ್ ಇಲ್ಲ. ಯಾರೇ ಆಗಲಿ ಸಾವನ್ನು ಅಪ್ಪೋದಕ್ಕಿಂತ ಮುಂಚೆ ಅಥವಾ ನಾನು ನೇಣು ಹಾಕ್ಕೊಳ್ತೀನಿ ಅಂತ ಡಿಸೈಡ್ ಮಾಡೋದಕ್ಕಿಂತ ಮುಂಚೆ ಒಂದಿಷ್ಟು ಈ ಪೂರ್ವಾಪರವಾಗಿ ಒಂದು ಟೆನ್ಷನ್ನಲ್ಲಿ ಇರ್ತಾರೆ, ಅಥವಾ ಯಾರ ಜೊತೆಗೂ ಮಾತನಾಡದೆ ಏಕಾಂತತೆಯಲ್ಲಿ ಇರಲಿಕ್ಕೆ ಬಯಸ್ತಾರೆ. ಬಟ್ ಇದು ಯಾವುದೂ ಕೂಡ ಸೌಂದರ್ಯ ಜಗದೀಶ್ ಅವರ ಜೀವನದಲ್ಲಿ ಆಗೇ ಇಲ್ಲ. ಅವರು ರಾತ್ರಿ ತುಂಬ ಕೂಲಾಗೇ ಇದ್ದರು. ಈ ರೀತಿಯಾದಂಥ ಯಾವುದೇ ಪ್ರೆಷರ್ ಅವ್ರಿಗೆ ಇರಲಿಲ್ಲ. ಬಟ್ ಆದರೆ ಸಂತೋಷವಾಗಿ ಹ್ಯಾಪಿಯಾಗಿದ್ದಂಥ ಕುಟುಂಬದಲ್ಲಿ ಈ ರೀತಿಯಾಗಿ ಒಂದೇ ಸಾರಿ ಏಕಾಏಕಿ ಬರಸಿಡ್ಲಿನಂತೆ ಆತ್ಮಹತ್ಯೆಯ ಸುದ್ದಿಯನ್ನು ಕೊಟ್ಟಾಗ ಅದನ್ನು ಅವ್ರು ಹೇಗೆ ಅರಗಿಸ್ಕೊಳ್ಬೇಕು? ಇತ್ತೀಚೆಗೆ ಮಗಳ ಮದುವೆಯನ್ನು ಕೂಡ ದೊಡ್ಡದಾಗಿ ಮಾಡಿದರು. ರಾಜಕೀಯದವರು, ಸಿನಿಮಾದವರು ಎಲ್ರಿಗೂ ಕೂಡ ಆಹ್ವಾನವನ್ನು ಕೊಟ್ಟಿದ್ದರು. ಬಟ್ ಆದರೆ ಈ ರೀತಿಯಾದಂಥ ಸುದ್ದಿ ಇದೆಯಲ್ಲ, ಕನ್ನಡ ಚಿತ್ರರಂಗಕ್ಕೆ ಒಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು. ಹಾರ್ಟ್ ಅಟ್ಯಾಕ್ ಆಗಿದೆ ಅಂತ ಹೇಳಿ ಮನೆಯವರು ಆಂಬುಲೆನ್ಸ್ನ ಕರೆಸ್ಕೊಂಡ್ರೂ ಕೂಡ ಆಸ್ಪತ್ರೆಯಲ್ಲಿ ಹೋದ ನಂತರ ಅಲ್ಲಿ ಇದ್ದಂಥ ಮೆಮೊ ಸಿಕ್ಕ ಬಳಿಕವಷ್ಟೇ ಎಲ್ರಿಗೂ ಕೂಡ ಅವರ ಸಾವು, ಆತ್ಮಹತ್ಯೆ ಅನ್ನೋದು ದೃಢವಾಯಿತು. ಸದ್ಯ ಪೊಲೀಸರಿಗೆ ಯಾವುದೇ ಮಾಹಿತಿಯನ್ನು ಕೂಡ ನೀಡ್ತಾ ಇಲ್ಲ ಕುಟುಂಬಸ್ಥರು. ಬಟ್ ಇವೆಲ್ಲವೂ ಕೂಡ ಒಂದಿಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿರೋದಂತೂ ನಿಜ. ಇತ್ತೀಚೆಗೆ ಐಷಾರಾಮಿ ಕಾರ್ನೂ ಕೂಡ ತೆಗೆದುಕೊಂಡಿದ್ರಂತೆ. ಇವೆಲ್ಲವನ್ನು ನೋಡಿದಾಗ ಒಂದಿಷ್ಟು ಕನ್ಫ್ಯೂಷನ್ಸ್ಗಳು ಹೇಳ್ತಾ ಹೋಗುತ್ತೆ. ಯಾಕೆ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡ್ರು ಅಂತ. ಆಪ್ತ ವಲಯದ ಪ್ರಕಾರ ಅವರಿಗೆ ಬ್ಯಾಂಕ್ ಸಾಲ ಕಾರಣ ಆಗಿರ್ಬೋದು ಅನ್ನೋದು ತಿಳಿದು ಬರ್ತಾ ಇದೆ. ಎಲ್ಲವೂ ಕೂಡ ಇದ್ದಾಗ, ಲಕ್ಸುರಿ ಆದಂಥ ಅಪಾರ್ಟ್ಮೆಂಟ್ಗಳು, ಮನೆ ಎಲ್ಲವೂ ಕೂಡ ಇದ್ದಾಗ ಅವರು ಬ್ಯಾಂಕ್ ಸಾಲವನ್ನು ತೀರಿಸಲಿಕ್ಕೆ ಏನು ಸಮಸ್ಯೆ ಆಗ್ತಿರಲಿಲ್ಲ, ಸುಲಭವಾಗಿ ತೀರಿಸ್ಬೋದಿತ್ತು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಸಾಲ ಮರುಪಾವತಿ ಮಾಡದೆ ಬ್ಯಾಂಕ್ ಸಿಬ್ಬಂದಿ ಕೂಡ ಕ್ರಮ ತೆಗೆದುಕೊಂಡಿದ್ರು ಅನ್ನೋ ಒಂದಿಷ್ಟು ಮಾಹಿತಿಗಳು ಕೂಡ ಕೇಳಿ ಬರ್ತಾ ಇದೆ. ಬ್ಯಾಂಕ್ ಸಿಬ್ಬಂದಿ ಅವ್ರ ಮನೆಯ ಸೀಸ್ ಮಾಡಿದ್ರು ಅನ್ನೋ ವಿಷಯಗಳು ಕೂಡ ಕೇಳಿ ಬರ್ತಾ ಇದ್ದರಿಂದ ಇವೆಲ್ಲದಕ್ಕೂ ಕೂಡ ನಾನು ಸಾಮಾಜಿಕ ವಲಯದಲ್ಲಿ ತಲೆ ತಗ್ಗಿಸಬೇಕಾಗುತ್ತೆ ಅನ್ನೋ ಒಂದು ಕಾರಣದಿಂದ ಆರ್ಥಿಕ ಪರಿಸ್ಥಿತಿ ಕುಗ್ಗು ಹೋಗಿದ್ದರಿಂದ, ಸಂಕಷ್ಟಕ್ಕೆ ಸಿಲುಕಿದ್ರಿಂದ ಸೌಂದರ್ಯ ಜಗದೀಶ್ ಅವರು ಆತ್ಮಹತ್ಯೆ ಮಾಡಿಕೊಂಡು ಬಿಟ್ರ ಅನ್ನೋ ಒಂದು ಪ್ರಶ್ನೆ ಈಗ ಹೇಳ್ತಾ ಇದೆ. ಸೊ ಅದು ಏನೇ ಇರಲಿ,
ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಗಳಿಸಿದವರು, ಜೀವನದಲ್ಲಿ ಒಂದಿಷ್ಟು ನೇಮು ಫೇಮನ್ನು ಗಳಿಸಿದ್ದಂಥವ್ರು ಈ ರೀತಿಯಾಗಿ ಕುಗ್ಗು ಹೋಗಿಬಿಟ್ರ ಅನ್ನೋದು ಬಹಳಷ್ಟು ಜನರಿಗೆ ಕಾಡುತ್ತೆ. ಜೀವನ ಅಂತಕ್ಕಂಥದ್ದು ನೀರಿನ ಮೇಲಿನ ಗುಳ್ಳೆ ಅನ್ನೋ ಒಂದು ಗಾದೆಯ ಮಾತಿನಂತೆ ನಿನ್ನೆ ಇದ್ದವ್ರು ಈಗ ಇಲ್ವಲ್ಲಪ್ಪ ಅನ್ನೋ ಒಂದು ವಿಷಯವನ್ನೇ ಅರಗಿಸ್ಕೊಳ್ಳೋದು ತುಂಬ ಕಷ್ಟ ಆಗುತ್ತೆ. ಅವರ ಆಪ್ತರು ಹೇಳೋ ಪ್ರಕಾರ ಅವ್ರಿಗೆ ಯಾವುದೇ ಒಂದು ಟೆನ್ಷನ್ ಇದ್ದಿಲ್ಲ, ತುಂಬ ಕಂಫರ್ಟಾಗಿದ್ದರು, ತುಂಬ ದೈಹಿಕವಾಗೂ ಕೂಡ ಅವರು ಮಾನಸಿಕವಾಗಿಯೂ ಕೂಡ ತುಂಬ ಸಬಲರಾಗಿದ್ದರು. ಬಟ್ ಆದರೆ ಯಾಕೆ ಈ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಂಡ್ರು ನಮಗಂತರೂ ಅದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಆಗ್ತಿಲ್ಲ. ಏನಿದು ಗೋಜಿಲ ಅಂತಲೂ ಕೂಡ ಅವರು ಕೂಡ ಹೇಳ್ತಾ ಇದ್ದಾರೆ. ನಿಖರವಾದಂಥ ಮಾಹಿತಿ ಸದ್ಯ ತಿಳಿದು ಬರ್ತಾಯಿಲ್ಲ. ಬೆಳಗ್ಗೆ ಸುಗುಣ ಆಸ್ಪತ್ರೆಗೆ ಅವರು ತೆಗೆದುಕೊಂಡು ಬಂದ ನಂತರವೇ ಅವರಿಗೆ ಕೆಲವೊಂದಿಷ್ಟು ಮಾಹಿತಿಗಳು ಅವರ ಫ್ಯಾಮಿಲಿಗೆ ಗೊತ್ತಾಗ್ತಾ ಇರತಕ್ಕಂಥದ್ದು. ಈ ಒಂದಿಷ್ಟು ಸಾಲದ ಮಾಹಿತಿಗಳು ಅನೇಕ ಬೆಂಗಳೂರಿನ ಬೇರೆ ಬೇರೆ ಉದ್ಯಮಗಳಲ್ಲೂ ಕೂಡ ತೊಡಗಿಸಿಕೊಂಡಿದ್ದರು. ಜೊತೆಗೆ ಅವ್ರ ಮಗ ಸ್ನೇಹಿತ ನಿಮಗೆಲ್ರಿಗೂ ಗೊತ್ತಿರ್ಬೋದು, ಅಪ್ಪು ಪಪ್ಪು ಸಿನಿಮಾದಲ್ಲಿ ನಾಯಕ ನಟನಾಗಿ ಬಾಲನಟನಾಗಿ ನಟಿಸಿದಂಥವ್ರು. ಜೊತೆಗೆ ನಿರ್ಮಾಪಕರು ಕೂಡ, ನಾನು ಸೌಂದರ್ಯ ಜಗದೀಶ್ ಬಗ್ಗೆ ಹೇಳ್ತಾ ಇದ್ದೀನಿ, ಅನೇಕ ಸಿನಿಮಾ ನಟರ ನಂಟು ತುಂಬ ಆಪ್ತ ವಲಯ ಬಳಗದಲ್ಲಿ ಗುರುತಿಸ್ಕೊಂಡವರು ಇವರು. ಅಪ್ಪು ಪಪ್ಪು, ಮಸ್ತ್ ಮಜಾ ಮಾಡಿ, ಸ್ನೇಹಿತರು, ರಾಮ್ಲೀಲಾ, ಹೀಗೆ ಅನೇಕ ಸಿನಿಮಾಗಳನ್ನು ಪ್ರೊಡ್ಯೂಸಿಂಗ್ ಮಾಡಿ ತಮ್ಮದೇ ಆದಂಥ ಒಂದು ಛಾಪನ್ನು ಮೂಡಿಸಿದಂತಹ ವ್ಯಕ್ತಿ. ಯಾವುದಕ್ಕೂ ಕೂಡ ಕೊರತೆ ಇರಲಿಲ್ಲ. ಜೊತೆಗೆ ಅವರ ಮಗ ಸ್ನೇಹಿತರವರು ಅನೇಕ ಕಾಂಟ್ರವರ್ಸಿಗಳ ಮುಖಾಂತರ ಗುರುತಿಸ್ಕೊಂಡಿದ್ದರು. ನಿಮಗೆಲ್ಲ ಗೊತ್ತಿರ್ಬೋದು, ಒಂದಿಷ್ಟು ಕಿರಿಕುಗಳು, ಪಕ್ಕದ ಮನೆಯ ಹುಡುಗನ ಜೊತೆ ಕಿರಿಕಾಗಿರ್ಬೋದು ಅಥವಾ ನಾಯಿ ಕಿರಿಕಾಗಿರ್ಬೋದು, ಈ ರೀತಿಯ ಹಲವು ಕಿರಿಕೆಗಳ ಮುಖಾಂತರ ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಅವರು ಭಾಳಷ್ಟು ಸದ್ದನ್ನು ಮಾಡಿದರು. ಹಾಗಾಗಿಯೇ ಸೌಂದರ್ಯ ಜಗದೀಶ್ ಮತ್ತು ಅವರ ಮಗ ಬಹಳಷ್ಟು ಜನರಿಗೆ ಗೊತ್ತು. ಸೊ ಆದರೆ ಈ ರೀತಿಯಾದಂಥ ಸಾವಿದೆಯಲ್ಲ, ಅದು ನಿಜಕ್ಕೂ ಕೂಡ ಯಾರಿಗೂ ಬರಬಾರ್ದು ಅಂತ ಅನಿಸುತ್ತೆ. ಆದರೆ ನಿಖರವಾಗಿ ಯಾಕೆ ಅವ್ರನ್ನ ಸಾವನ್ನಪ್ಪಿದ್ದು, ಅಥವಾ ಯಾರಾದರೂ ಕರೆಗಳನ್ನು ಮಾಡಿ ಅವ್ರನ್ನ ಎದುರಿಸ್ತಾ ಇದ್ರ, ಅಥವಾ ಸಾಲ ಕೊಟ್ಟವರು ಅವ್ರನ್ನೇನಾದರೂ ಬೆದರಿಸ್ತಾ ಇದ್ರ, ಏನಿದು ಕಾರಣ ಏನು, ಅಥವಾ ಯಾವುದಾದ್ರೂ ಅವ್ರಿಗೆ ಟೆನ್ಷನ್ ಇತ್ತಾ, ಅಥವಾ ಫ್ಯಾಮಿಲಿ ಪ್ರಾಬ್ಲಮ್ಸ್ ಏನಾದರೂ ಇತ್ತಾ, ಇವೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ. ಬಟ್ ಆದರೆ ಸಾವಿನ ಮುಂಚೆ ಅವ್ರು ಒಂದು ಕ್ಷಣ ಯೋಚನೆ ಮಾಡಿದರೆ ತಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾ ಇರತಕ್ಕಂಥ ಕುಟುಂಬವನ್ನೇ ತೊರೆದು ಹೋಗೋ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಸಾವು ಎಲ್ಲದಕ್ಕೂ ಉತ್ತರ ಅಲ್ಲವೇ ಅಲ್ಲ, ಸಾವು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವೂ ಅಲ್ಲ. ಆದರೆ ಈ ರೀತಿಯಾದಂಥ ನಿರ್ಧಾರವನ್ನು ತೆಗೆದುಕೊಂಡಿದ್ದು ಮಾತ್ರ ನಿಜಕ್ಕೂ ದುರದೃಷ್ಟಕರ. ಅವರ ಫ್ಯಾಮಿಲಿಗೆ ಮತ್ತು ಅವರ ಕುಟುಂಬ, ಅವರ ಬಂಧು ಬಳಗ, ಸ್ನೇಹಿತರಿಗೆ ನಿಜಕ್ಕೂ ಕೂಡ ಇದು ಧೈರ್ಯ ತುಂಬಬೇಕಾಗುತ್ತೆ. ಈ ಥರದ ಸಮಯದಲ್ಲಿ ಎಲ್ಲರೂ ಕೂಡ ಮಾನಸಿಕವಾಗಿ ಕುಗ್ಗು ಹೋಗ್ತಕ್ಕಂಥ ಸಮಯ ಇದು. ಯಾಕೆ ಇಂತಹ ವ್ಯಕ್ತಿಯೇ, ಇಷ್ಟೆಲ್ಲ ಆರ್ಥಿಕವಾಗಿ ಸಬಲರಾಗಿರ್ತಕ್ಕಂಥ ವ್ಯಕ್ತಿಯೇ ಇಷ್ಟು ಬೇಗ ತಮ್ಮ ಜೀವನದ ಪಯಣವನ್ನು ಮುಗಿಸ್ಬಿಟ್ರಲ್ಲಪ್ಪ ಅನಿಸುತ್ತೆ. ಇನ್ನೂ ಅವ್ರ ಪೋಸ್ಟ್ ಮಾರ್ಟಮ್ ಬೇರೆ ಆಗಬೇಕಾಗಿದೆ. ಅದೆಲ್ಲವೂ ಗೊತ್ತಾದ ನಂತರ ಕೆಲವೊಂದಿಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ಇನ್ನಷ್ಟು ಮರಣೋತ್ತರ ಪರೀಕ್ಷೆ ಬಳಿಕ ಇನ್ನಷ್ಟು ಮಾಹಿತಿಗಳು ಗೊತ್ತಾಗುತ್ತೆ. ಮತ್ತು ಅಂತ್ಯ ಸಂಸ್ಕಾರ ಎಲ್ಲಿ ಮಾಡ್ತೀವಿ ಏನು ಅನ್ನೋದನ್ನವರು ಈ ಮರಣೋತ್ತರ ಪರೀಕ್ಷೆ ನಂತರ ಹೇಳ್ತೀವಿ ಅಂತ ಹೇಳಿದ್ದಾರೆ. ಬಟ್ ಅವರ ಸಾವಿನ ಕಾರಣ ಇನ್ನೂ ನಿಗೂಢ, ಎಲ್ಲದಕ್ಕೂ ಕೂಡ ಉತ್ತರ ಸಿಕ್ಕೇ ಸಿಗುತ್ತೆ. ಗೊತ್ತಾಗಲಿ ಅವರ ಸಾವಿನ ಕಾರಣ. ಮತ್ತು ಯಾರೂ ಕೂಡ ಆತ್ಮಹತ್ಯೆ ನಿರ್ಧಾರವನ್ನು ಮಾಡೋದಕ್ಕಿಂತ ಮುಂಚೆ ಒಂದು ಕ್ಷಣ ಯೋಚನೆ ಮಾಡಬೇಕಾಗತ್ತೆ.